ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚಕ್ರವರ್ತಿ ಸುಲಿಬೇಲೆ ಅವರ ನಮಸ್ಕಾರ. ಧರ್ಮಸ್ಥಳದ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚಕ್ರವರ್ತಿ ಸುಲಿಬೇಲೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದವರು, ಹಿಂದೂ ಧರ್ಮವನ್ನ ಅವಹೇಳನ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಶುರುವಾಗಿದೆ. ಇದು ತುಂಬಾ ತಡ ಆಯಿತು ಅಂತ ಅನ್ಸೋದಿಲ್ವಾ ಚಕ್ರವರ್ತಿ ಸುಲಿಬೇಲೆ ಅವರೇ? ಅಬ್ಸಲ್ಯೂಟ್ಲಿ ತಡವಾಗಿದೆ. ಎಷ್ಟು ತಡವಾಗಿದೆ ಅಂತಂದ್ರೆ ಇಡೀ ಸಮಾಜದ ಮನಸ್ಸನ್ನ ಕಲಕಿ ಬಿಟ್ಟಂತಾಗಿದೆ. ನೀವು ನನ್ನನ್ನು ಕೇಳೋದಾದ್ರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರಂಭವಾದಾಗ್ಲೇ ನನಗೆ ಗೊತ್ತಿದೆ, ಯಾವ್ದಾದ್ರು ಒಂದು ಹೆಣ್ಮಗು ತೀರ್ಕೊಂಡಾಗ, ಅವಳಿಗೆ ಅನ್ಯಾಯ ಆದಾಗ ಆ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಮತ್ತು ಹೆಣ್ಮಕ್ಕಳಿಗಾಗುವಂತ ಅನ್ಯಾಯದ ವಿರುದ್ಧ ನಾನು, ನೀವು ಮತ್ತು ರಾಜ್ಯದ ಜನತೆ, ದೇಶದ ಜನತೆ, ಜಗತ್ತಿನ ಎಲ್ಲರೂ ಕೂಡ ಇದ್ದಾರೆ. ಇದು ಪರಂಪರೆಯಾದ್ಯಂತ ನಡ್ಕೊಂಡು ಬಂದಿರುವಂತ ಸಂಗತಿ. ಆದ್ರೆ ಧರ್ಮಸ್ಥಳದಲ್ಲಿ ನಡೆದಿದ್ದಂಥದ್ದು ಬರೀ ಒಂದು ಹೆಣ್ಣಿನ ಪರವಾಗಿ ನಿಲ್ಲುವಂತವರಲ್ಲ, ಬದಲಿಗೆ ಯಾವುದೋ ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಬೇಕು, ಒಂದು ಧಾರ್ಮಿಕ ನಂಬಿಕೆಯನ್ನ ಧ್ವಂಸಗೊಳಿಸಬೇಕು ಅಂತ ನಡೀತಾ ಇದ್ದಂತ ಪ್ರಯತ್ನ ಅಂತ ಎಂತವರಿಗೂ ಗೊತ್ತಿತ್ತು. ನೀವು ಧರ್ಮಸ್ಥಳದ ಆಸ್ಪಾಸ್ಗೆ, ಧರ್ಮಸ್ಥಳಕ್ಕೆ, ಉಜಿರೆಗೆ, ಬೆಳ್ತಂಗಡಿಗೆ ಹೋದ್ರೆ ಅಲ್ಲಿನ ಜನರು ಕೂಡ ಬಹಳ ಗಂಭೀರವಾಗಿ ಆರೋಪ ಮಾಡ್ತಿದ್ರು. ಯಾರು ಆರೋಪ ಮಾಡ್ತಾ ಇದ್ದಾರೋ ಅವರು ಯೋಗ್ಯತೆ ಇಲ್ಲದಂತವರು, ಅವರು ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬಾಯಿ ಮುಚ್ಕೊಂಡಿರ್ತೀವಿ. ಅದರ್ವೈಸ್ ಧರ್ಮಸ್ಥಳ ಒಂದು ಪವಿತ್ರವಾದ ಕ್ಷೇತ್ರ. ಅಲ್ಲಿ ಯಾರು ಧರ್ಮಾಧಿಕಾರಿಗಳಾಗಿದ್ದಾರೋ ಅವ್ರು ಒಂದು ಚೂರು ಈ ತರ ತಪ್ಪು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮೋಸ ಅಂತ ಪ್ರತಿಯೊಬ್ರು ಮಾತನಾಡ್ತಿದ್ರು. ಆದ್ರೆ ವೋಕಲ್ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆವತ್ತಿನ ದಿನವೇ ಏನಾದ್ರೂ ಸರ್ಕಾರ ಆಲೋಚನೆ ಮಾಡಿ ತಮ್ಮ ವ್ಯವಸ್ಥೆಯನ್ನು ಬಳಸಿಕೊಂಡು ಇಂಥವರ ಹಿಂದೆ ಇರುವಂತ ಷಡ್ಯಂತ್ರವನ್ನ, ಅವರ ಆಲೋಚನೆಗಳನ್ನ ಬಯಲಿಗೆಳೆಯುವಂತ ಪ್ರಯತ್ನ ಮಾಡಿದ್ರೆ ಬಹುಶಃ ಇಲ್ಲಿವರೆಗೂ ಕೈತಪ್ಪಿ ಹೋಗ್ತಾ ಇರಲಿಲ್ಲ. ಆದ್ರೆ ಇವತ್ತು ತುಂಬಾ ತಡವಾಗಿದೆ. ಎಷ್ಟು ತಡವಾಗಿದೆ ಅಂತಂದ್ರೆ ಯಾರ್ಯಾರು ಧರ್ಮಸ್ಥಳವನ್ನು ನಂಬಿದ್ದಾರೋ ಅವ್ರ ಮನಸ್ಸು ಕಲಕಿ ಹೋಗಿದೆ. ನಾನು ಗ್ರೌಂಡ್ ಅಲ್ಲಿ ಅನೇಕ ಕಡೆಗಳಲ್ಲಿ ಜನರನ್ನ ಭೇಟಿ ಮಾಡ್ತಿದ್ದೀನಲ್ಲ, ಅನೇಕ ಕಡೆಗಳಲ್ಲಿ ಜನ ಮೆರವಣಿಗೆಗಳನ್ನ ಮಾಡ್ತಾ ಇದ್ದಾರೆ. ಅವೆಲ್ಲ ನೋಡುವಾಗ ಅನ್ಸುತ್ತೆ ಅವರೊಳಗೆ ಆಕ್ರೋಶ ಹೇಗೆ ಮಡುಗಟ್ಟಿದೆ ಅಂತಂದ್ರೆ, ಯಾವ ದೇವರನ್ನ, ಯಾವ ದೈವವನ್ನ ಮತ್ತು ಯಾವ ಧರ್ಮಾಧಿಕಾರಿಗಳನ್ನ ನಾವು ದೇವರಂತೆ ಕಂಡು ಪ್ರೀತಿಸಿದ್ವೋ ಅವರನ್ನು ಅನುಮಾನದಂತೆ ನೋಡುವಂತ ವ್ಯವಸ್ಥೆ ಆಗೋಯ್ತಲ್ಲ ಎನ್ನುವಂತ ಆಕ್ರೋಶ, ನೋವು ಅವರಲ್ಲಿ ಕಂಡು ಬರುತ್ತೆ. ನನಗನ್ಸುತ್ತೆ ಇದು ಸರಿಯಾಗಿರುವ ದಿಕ್ಕಲ್ಲಿ ಸರ್ಕಾರ ತೆಗೆದುಕೊಂಡು ಹೋಗದೆ ಈಗಲೂ ಕೂಡ ಈ ಷಡ್ಯಂತ್ರದ ಭಾಗವಾಗಿ ನಿಲ್ಲುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದ್ರೆ ಈ ಆಕ್ರೋಶವನ್ನ ಡೆಫಿನೆಟ್ಲಿ ಇವತ್ತಿನ ರಾಜ್ಯ ಸರ್ಕಾರ ಎದುರಿಸಬೇಕಾಗುತ್ತೆ. ಲೇಟ್ ಆಗಿದೆ, ಆದ್ರೆ ಈಗಲೂ ಕೂಡ ಅವರಿಗೊಂದು ಅವಕಾಶ ಇದೆ. ಸರಿಯಾಗಿರುವಂತ ಪ್ರಯತ್ನವನ್ನ ಮಾಡಿ ಇವ್ರನ್ನ ಸರಿಯಾಗಿ ನೇಲ್ ಮಾಡಿದ್ರೆ ಆಗ ನನ್ಗನ್ಸುತ್ತೆ ಜನರ ಆಕ್ರೋಶ ತಣ್ಣಗಾಗಬಹುದು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇದು ವಿಪರೀತ ವಿಕೋಪಕ್ಕೆ ಹೋಗುವ ಸಾಧ್ಯತೆ ಇದೆ ಅಂತ ನನಗಂತೂ ಅನ್ಸತ್ತೆ. 5 ವರ್ಷಗಳಿಂದ ನಿರಂತರ ಆರೋಪ, ದೂಷಣೆ, ತೇಜೋವಧೆ ಎಲ್ಲವೂ ನಡೆದಿದೆ. ಈ ಪಿತೂರಿ ವಿರುದ್ಧ ಹಿಂದೂಗಳು ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ? ಈ ಪಿತೂರಿಯನ್ನ ನಾನು ಆರಂಭದಿಂದಲೂ ಗಮನಿಸಿಕೊಂಡು ಬಂದಿದ್ದೀನಿ. ಇನ್ಫ್ಯಾಕ್ಟ್ 2013ರಲ್ಲೇ ಆರೋಪಗಳನ್ನ ಮಾಡಿದವರನ್ನ ಭೇಟಿ ಮಾಡಿದ್ದೀನಿ, ಈ ಹೋರಾಟದಲ್ಲಿ ಭಾಗವಹಿಸಿದವರನ್ನ ಮಾತನಾಡಿಸಿದ್ದೀನಿ ಮತ್ತು ಹಿಂದಿನಿಂದ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದವರನ್ನ ನೀವ್ ಯಾಕೆ ಇದ್ರ ಜೊತೆಗೆ ನಿಂತಿದ್ದೀರಿ ಅಂತೆಲ್ಲ ಕೇಳಿದ್ದೀನಿ. ಆಗೆಲ್ಲ ಅವರಿಗೆ ಈ ಹೋರಾಟದಲ್ಲಿ ತಮ್ಮ ಪಾತ್ರ ಏನು, ನಿಜವಾಗ್ಲೂ ಏನ್ ನಡೀತಿದೆ ಯಾವುದರ ಅರಿವು ಇರಲಿಲ್ಲ. ಆದ್ರೆ ಕಾಲಕ್ರಮದಲ್ಲಿ ಇದಕ್ಕೆ ಬಂದು ಸೇರ್ಕೊಳ್ತಾ ಹೋದಂತ ಜನ ಇದ್ರಲ್ಲ, ಇವ್ರು ಎಂತ ಷಡ್ಯಂತ್ರಕಾರಿಗಳು ಅಂತಂದ್ರೆ ನಮ್ಗೆ ಗೊತ್ತಿದೆ. ಆರಂಭದಲ್ಲಿ ಶುರುವಾಗುವಾಗ ಮಹೇಶ್ ತಿಮ್ರೋಡಿ ಇದ್ರು, ಆನಂತರ ಮಹೇಶ್ ತಿಮ್ರೋಡಿ ಜೊತೆಗೆ ಗಿರೀಶ್ ಮಟ್ಟಣ್ಣ ಸೇರ್ಕೊಂಡ್ರು. ಗಿರೀಶ್ ಮಟ್ಟಣ್ಣನ ಜೊತೆಗೆ ಈಗ ಕಣ್ಣಿಗೆ ಕಾಣುವಂತೆ ಸಮೀರ್ ಅನ್ನುವಂತ ಒಬ್ಬ ಮುಸ್ಲಿಂ ಹುಡುಗ ಬಂದ. ಆದ್ರೆ ಕಣ್ಣಿಗೆ ಕಾಣದಂತೆ 2023ರಲ್ಲಿ ಇದರ ಜೊತೆಗೆ ಸ್ಟ್ಯಾನ್ಲಿ ಅಂತ ಒಬ್ಬ ಕ್ರಿಶ್ಚಿಯನ್ ಇವಾಂಜಲಿಸ್ಟ್ ಅದಕ್ಕೆ ಬಂದು ಸೇರ್ಕೊಂಡ. ಅದರ ಜೊತೆಗೆ ಈಗ ಕೆಲವರು ಆರೋಪ ಮಾಡ್ತಾ ಇರುವಂತೆ ಸೆಂಥಿಲ್ ಇದರ ಹಿಂದೆ ನಿಂತಿದ್ದಾರೆ. ಆಮೇಲೆ ಸ್ವತಃ ಕೆಲವು ಎಡಪಂಥೀಯರು ಈಗ ಓಪನ್ ಆಗಿ ಇದರ ಸಪೋರ್ಟಿಗೆ ಬರ್ತಿದ್ದಾರೆ. ಇವತ್ತು ಮೀಟಿಂಗ್ಗಳನ್ನು ಆರಂಭಿಸಿದ್ದಾರೆ. ಇವರೆಲ್ಲರೂ ಇದರ ಜೊತೆ ನಿಂತ್ಕೊಂಡು ವ್ಯವಸ್ಥಿತವಾಗಿರುವಂತ ಪ್ರಚಾರ ಹೇಗ್ ಮಾಡಿದ್ರು ಅಂತಂದ್ರೆ ಹಿಂದೂಗಳ ಹೆಗಲ ಮೇಲೆ ಬಂದೂಕಿಟ್ಬಿಟ್ರು. ಇವರೇನಾದ್ರೂ ನೇರವಾಗಿ ತಾವೇ ಹೋರಾಟಕ್ಕೆ ಬಂದಿದ್ದಾಗಿದ್ರೆ ಹಿಂದೂಗಳು ಅವತ್ತೇ ಅರ್ಥೈಸ್ಕೊಳ್ತಿದ್ರು. ಆದ್ರೆ ಹಿಂದೂಗಳನ್ನೇ ಬಳಸ್ಕೊಂಡು ನಮ್ಮ ವಿರುದ್ಧ ಏನ್ ಮಾಡ್ಲಿಕ್ಕೆ ಹೊರಟ್ರಲ್ಲ, ಹೀಗಾಗಿ ಹಿಂದೂಗಳು ಸ್ವಲ್ಪ ಸಾಫ್ಟ್ ಆಗ್ಬೇಕಾಗಿ ಬಂತು. ಆ ಸಾಫ್ಟ್ ಆಗಿದ್ರ ಪರಿಣಾಮ, ಆರಂಭದಲ್ಲಿ ಸಾಫ್ಟ್ ಆಗಿದ್ರ ಪರಿಣಾಮ ಕಾಲಕ್ರಮದಲ್ಲಿ ಇವರು ಕಥೆಗಳನ್ನ ಕಟ್ತಾನೆ ಹೋದ್ರು. ಪ್ರತಿ ಬಾರಿ ಇವರು ಕಥೆಯನ್ನ ಕಟ್ಟಿದಾಗ್ಲೂ ಕೂಡ ಯಾರು ಇದರಲ್ಲಿ ಏನ್ ನಡೀತಾ ಇದೆ ಅಂತ ಷಡ್ಯಂತ್ರವನ್ನ ಅರ್ತಿದ್ರು ಅವರೆಲ್ಲರೂ ಕೂಡ ಈ ಕಥೆಯನ್ನ ಬರ್ಸ್ಟ್ ಮಾಡ್ತಾ ಹೋದ್ರು. ಪ್ರತಿ ಬಾರಿ ಈ ಕಥೆಯನ್ನ ಸುಳ್ಳು ಅಂತ ಸಾಬೀತು ಮಾಡಿದಾಗ ಇವರೊಂದು ಹೊಸ ಕಥೆ ತೆಗೆದುಕೊಂಡು ಬರ್ತಾ ಇದ್ರು. ಇವ್ರಿಗೆ ಇದೇ ಕೆಲಸ. ಆದ್ರೆ ಯಾರು ಇದನ್ನ ಸುಳ್ಳು ಅಂತ ಹೇಳುವವರಿದ್ದಾರೋ ಅವ್ರು 108 ಕೆಲಸಗಳಲ್ಲಿರ್ತಾರೆ. ಇವರು ಕತೆ ತೆಗೆದುಕೊಂಡು ಬಂದಾಗ ಅದಕ್ಕೆ ಉತ್ತರ ಕೊಡೋದೇ ಕೆಲಸ ಆಗೋಗಿತ್ತಲ್ಲ. ಹೀಗಾಗಿ ಅನೇಕ ಬಾರಿ ಸುಳ್ಳು, ಇದನ್ನ BL ಶಂಕರ್ ಅವರು ಧರ್ಮದರ್ಶನ ಅನ್ನುವಂತ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ಸುಳ್ಳು ಊರೆಲ್ಲ ತಿರುಗಿ ಬಂದಿರುತ್ತೆ, ಆಗ ಇನ್ನು ಸತ್ಯ ಚಪ್ಪಲಿ ಕೂಡ ಹಾಕೊಂಡಿರೋದಿಲ್ಲ.
ಆದ್ರೆ ಸತ್ಯ ಒಮ್ಮೆ ಟ್ರಾವೆಲಿಂಗ್ ಶುರು ಮಾಡಿದ್ರೆ ಸುಳ್ಳು ಕರಗಿ ಹೋಗುತ್ತೆ ಅಂತ ಹೇಳ್ತಿದ್ರಲ್ಲ, ಬಹುಶಃ ನನಗನ್ಸುತ್ತೆ ಇವರೆಲ್ಲರೂ ತಮಗೆ ಸಿಕ್ಕಿರುವಂತ ಎಲ್ಲ ಮಾಧ್ಯಮಗಳನ್ನ ಬಳಸ್ಕೊಂಡು, ಯೂಟ್ಯೂಬ್ ಮಾಧ್ಯಮವನ್ನು ಬಳಸ್ಕೊಂಡ್ರು, ಹೊಸದಾಗಿ ಬಂದಂತ AI ಟೆಕ್ನಾಲಜಿಯನ್ನ ಬಳಸ್ಕೊಂಡ್ರು, ಪದೇ ಪದೇ ಒಂದೇ ಸುಳ್ಳನ್ನು ಹೇಳಿ ಜನಕ್ಕೆ ನಂಬಿಸುವಂತ ಪ್ರಯತ್ನ ಮಾಡಿ ಫೈನಲಿ ಇವರು ಹಿಂದೂಗಳನ್ನ ನಂಬಿಸಿದ್ರು ಅನ್ಸುತ್ತೆ. ಅದರ್ವೈಸ್ ನನಗೆ ಕೇಳೋದಾದ್ರೆ ಪ್ರತಿಯೊಬ್ಬ ಹಿಂದುವಿನ ಹೃದಯದಲ್ಲೂ ಕೂಡ ಧರ್ಮಸ್ಥಳದ ಕುರಿತ ಶ್ರದ್ಧೆ ಒಂದಿನಿತೂ ಆರಿಲ್ಲ ಅಂತ ಇವತ್ತು ನನಗೆ ಗ್ರೌಂಡ್ ಅಲ್ಲಿ ನೋಡುವಾಗ ಅನ್ಸುತ್ತೆ. ಇದರ ಆಕ್ರೋಶವನ್ನ ಸರ್ಕಾರ ಬರೋ ದಿನಗಳಲ್ಲಿ ಎದುರಿಸಬೇಕಾಗತ್ತೆ, ಇದನ್ನ ಸರಿಯಾಗಿ ಹ್ಯಾಂಡಲ್ ಮಾಡದೆ ಹೋದ್ರೆ ಅಂತ. ಈ ಬಾರಿಯಂತೂ ಒಬ್ಬ ಮುಸ್ಲಿಂ ಯುವಕ ಹರಿಬಿಟ್ಟಂತ ವಿಡಿಯೋನ ನಂಬಿ ಒಂದಿಡೀ ಜನಸಮೂಹವೇ ಧರ್ಮಸ್ಥಳದ ವಿರುದ್ಧ ತಿರುಗಿ ಬಿತ್ತು. ಆದ್ರೂ ಹಿಂದೂಗಳು, ಹಿಂದೂ ನಾಯಕರು ಮಾತಾಡ್ಲೇ ಇಲ್ಲ. ಯಾಕೆ? ಒಂದು ಈ ವಿಡಿಯೋ ಪ್ರಭಾವ ಹೇಗಿತ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಈ ಕಮ್ಯುನಿಸ್ಟರ ಪ್ರಭಾವ ಹೇಗಿದೆ ಅಂತಂದ್ರೆ ಎಲ್ಲ ಸಿರಿವಂತರು ಮೋಸಗಾರರು ಅಂತ ಅನ್ಕೊಳ್ತಾರೆ, ಎಲ್ಲ ರಾಜಕಾರಣಿಗಳು ಕಳ್ಳರು ಅಂತ ಅನ್ಕೊಳ್ತಾರೆ. ನೀವು ಒಪ್ಕೊಳ್ಳೋದಾದ್ರೆ ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನೋಡುವವರೆಗೂ ಅಥವಾ ಈಗ ನಾವು ನರೇಂದ್ರ ಮೋದಿ ಅವರನ್ನ ನೋಡುವವರೆಗೂ ರಾಜಕಾರಣಿಗಳು ಒಳ್ಳೆಯವರು ಇರ್ತಾರೆ, ರಾಜಕಾರಣಕ್ಕೆ ಹೋಗಬಹುದು ಅಂತ ಅನೇಕ ಸಭ್ಯರು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಆದ್ರೆ ಇವರೆಲ್ಲರೂ ಹೇಗ್ ತಲೆಗೆ ತುಂಬಿದ್ದಾರೆ ಅಂತಂದ್ರೆ ಎಲ್ಲ ಸಿರಿವಂತರು ಕೂಡ ಮೋಸ ಮಾಡ್ತಾರೆ, ವ್ಯವಸ್ಥೆ ಎಲ್ಲ ಸಿರಿವಂತರಿಗೆ ತಕ್ಕಂತೆ ನಡೆಯುತ್ತೆ ಅಂತ ನಂಬಿಸಿಬಿಟ್ಟಿದ್ರು. ಈ ಕಾರಣಕ್ಕೆ ಅವತ್ತಿನಿಂದ ಇವತ್ತಿನವರೆಗೆ ಏನಾಗಿದೆ ಅಂತಂದ್ರೆ ಇವರು ಹೇಳ್ತಾರೆ ಪೊಲೀಸರನ್ನ ಕೊಂಡುಕೊಂಡ್ರು, ಸಿರಿವಂತರು ಕೊಂಡುಕೊಳ್ತಾರೆ ಅಂತ, ಧರ್ಮಸ್ಥಳದವರು ತುಂಬಾ ಶ್ರೀಮಂತರು ಕೊಂಡುಕೊಳ್ತಾರೆ ಅಂತ, ಇವರು ಬೇಕಾದವರನ್ನ ರೇಪ್ ಮಾಡಿ ಅದನ್ನ ಮರ್ಡರ್ ಮಾಡಿದ ನಂತರ ಮುಚ್ಚಾಕ್ಬಿಡ್ತಾರೆ, ಸಿರಿವಂತರು ಏನ್ ಬೇಕಿದ್ರು ಮಾಡಬಹುದು ಅಂತ, ಇವರು ಕೋರ್ಟಿಗೆ ಹೋಗಿ ಲಾಯರ್ ಗಳನ್ನ ಕೊಂಡ್ಕೊಳ್ತಾರೆ, ಅಗತ್ಯ ಬಿದ್ದರೆ ಜಡ್ಜ್ ಅನ್ನು ಕೊಂಡ್ಕೊಳ್ತಾರೆ, ಸಿರಿವಂತರು ಏನ್ ಬೇಕಿದ್ರು ಮಾಡಬಹುದು ಅಂತ. ನನಗೆ ಆಶ್ಚರ್ಯ ಅನ್ಸುತ್ತೆ, ಇದೇ ದೇಶದಲ್ಲಿ ಇವರೆಲ್ಲರಿಗಿಂತ ಸಿರಿವಂತನಾಗಿದ್ದ ಮಲ್ಯ ಬ್ಯಾಂಕಿಗೆ ಲೋನ್ ಕಟ್ಲಿಕ್ಕೆ ಆಗಲ್ಲ ಅಂತ ಓಡೋಗಿದ್ದಾನೆ, ನನಗೆ ಬರಬೇಕು ಅಂತ ಕೇಳ್ಕೊಳ್ತಾನೆ, ಬರ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ನಾಡಿನಲ್ಲಿ ಅಧಿಕಾರದಲ್ಲಿ ಕುಳಿತಿದ್ದಂತ ಒಬ್ಬ ಮುಖ್ಯಮಂತ್ರಿ ಜೈಲಿಗೆ ಹೋಗಿ ಬಂದ್ರು. ಯಾರು ಇವತ್ತು ರಾಜ್ಯದ DCM ಆಗಿದ್ದಾರೋ ಅವರು ಕೂಡ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂತು. ಯಾವ ಪ್ರಭಾವ, ಯಾವ ಸಿರಿವಂತಿಕೆ? ಎಲ್ಲ ಸಿರಿವಂತಿಕೆಗಿಂತಲೂ ಹೆಚ್ಚು ಈ ನೆಲದ ಕಾನೂನು, ಈ ನೆಲದ ಕಾನೂನನ್ನ ಮೀರಿ ಅವ್ರು ಏನ್ ಮಾಡ್ಲಿಕ್ಕಾಗುತ್ತೆ ಅನ್ನೋದು ನಮ್ಗೆ ಅರ್ಥವೇ ಆಗ್ಲಿಲ್ಲ. ಆನಂತರ ಅವರು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ನೋಡಿ, ಮೊದಲವರು ಹೇಳಿದ್ರು ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ಇನ್ವಾಲ್ವ್ಡ್ ಅಂತ, ನಿಶ್ಚಲ್ ಜೈನ್. ಆದ್ರೆ ಯೋಚನೆ ಮಾಡಿ, ನಿಶ್ಚಲ್ ಜೈನ್ ಆಗಿರ್ಲಿಲ್ಲ, ಅವರು ಅಮೆರಿಕಾದಲ್ಲಿದ್ರು ಅನ್ನುವಂತ ವೀಸಾ ರಿಪೋರ್ಟ್ ಕೊಟ್ಟಾಗ ಏನಂದ್ರು ಗೊತ್ತಾ, ಸಿರಿವಂತರು ಅಮೆರಿಕಾದ ವೀಸಾ ಬೇಕಿದ್ರು ಕೊಂಡುಕೊಳ್ತಾರೆ ಅಂತ. ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಿಶ್ಚಲ್ ಜೈನ್ ಅಮೆರಿಕಾದಲ್ಲಿದ್ರು, ಈ ರೇಪ್ ಮಾಡ್ಲಿಕ್ಕೋಸ್ಕರ ಹೆಲಿಕಾಪ್ಟರ್ ನಲ್ಲಿ ಬಂದು ಹೋದ್ರು ಅಂತ ಹೇಳ್ತಾರೆ. ಇದುವರೆಗೂ ಅಂತ ಹೆಲಿಕಾಪ್ಟರ್ ಸೃಷ್ಟಿಯಾಗಿದೆಯಾ? ಅಷ್ಟು ದೂರ ಒಂದೇ ಉಸಿರಿನಲ್ಲಿ ಟ್ರಾವೆಲ್ ಮಾಡಬಲ್ಲಂತ ಹೆಲಿಕಾಪ್ಟರ್ ಎಲ್ಲಿದೆ? ಒಂದು ಕಾಮನ್ ಸೆನ್ಸ್ ಇಲ್ಲದಂತೆ ಇವರು ಆರೋಪ ಮಾಡ್ತಾ ಹೋದ್ರು. ಈ ಆರೋಪಗಳನ್ನ ಸಿರಿವಂತರು ಏನ್ ಬೇಕಿದ್ರು ಮಾಡಬಹುದು ಎನ್ನುವಂತ ದೃಷ್ಟಿಯನ್ನಿಟ್ಟು ನಂಬಿಸ್ಲಿಕ್ಕೆ ಶುರು ಮಾಡಿದ್ರು. ನೀವೇ ಗಮನಿಸಿದರೆ ಗೊತ್ತಾಗುತ್ತೆ, ಆರಂಭದಲ್ಲಿ ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ಇನ್ವಾಲ್ವ್ ಅಂದ್ರು, ಆಮೇಲೆ ಸ್ವತಃ ವೀರೇಂದ್ರ ಹೆಗಡೆ ಅವರ ತಮ್ಮ ಸರಿ ಇಲ್ಲ ಅಂತಂದ್ರು. ಈಗಿನ ಆರೋಪ ಏನು? ಸ್ವತಃ ವೀರೇಂದ್ರ ಹೆಗಡೆಯವರೇ ಇದನ್ನು ಮಾಡಿದ್ದಾರೆ, ನೂರಾರು ಸಾವಿರಾರು ಶವಗಳನ್ನ ಅಲ್ಲಿ ಹೂಳಿಸಿದ್ದಾರೆ ಅಂತ. ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಅಲ್ಲಿ ಹೂತಿದ್ರೆ ಆ ಹೆಣ್ಣು ಮಕ್ಕಳ ಮನೆಯವರೆಲ್ಲೋದ್ರು? ಆಯ್ತು, 1000 ಬೇಡ, 100 ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಹೂತಿದ್ರೆ ಅವ್ರ ಮನೆಗಳವರೆಲ್ಲೋದ್ರು? ಒಂದು ಅನನ್ಯ ಭಟ್ಟನ ಕೇಸ ಇವತ್ತು ಎಷ್ಟು ಆಳಕ್ಕೆ ಹೋಗಿದೆ ಅಂತಂದ್ರೆ, ಬಂದ ಒಬ್ಬ ಮ್ಯಾಜಿಕ್ ಅಜ್ಜಿ ಎಂತ ಮೋಸಗಾರ್ತಿ ಅಂತ. ಆದ್ರೆ ಸುಳ್ಳುಗಳನ್ನ ಹೇಳುವಂತ ಇವರ ಕಲೆ ಹೇಗಿತ್ತು ಅಂತಂದ್ರೆ, ಫೈನಲಿ ಇಡೀ ಸಮಾಜ ಇದ್ರೂ ಇರಬಹುದೇನೋ ಎನ್ನುವಂತ ಒಂದು ತಾಳ್ಮೆಯ ಸ್ಥಿತಿಗೆ ಬಂತು. ಇದು ಮೊದಲನೇದು. ಎರಡನೇದೇನು ಗೊತ್ತಾ, ಇವ್ರದೊಂದು ಟೀಮ್ ಇತ್ತು. ಫೇಕ್ ಐಡಿಗಳ ಮೂಲಕ ಇವ್ರು ಹೇಗ್ ಬರ್ತಿದ್ರು ಅಂತಂದ್ರೆ, ಯಾರ್ಯಾರು ಧರ್ಮಸ್ಥಳದ ಪರವಾಗಿ ನಾನಿದ್ದೀನಿ ಅಂತ ಹೇಳ್ತಿದ್ರು ಅವರ ಫೇಸ್ಬುಕ್ ವಾಲ್ಗಳಲ್ಲಿ ಬಂದು ಕೆಟ್ಟ ಕೊಳಕ ಭಾಷೆಯಲ್ಲಿ ಕಾರಿಕೊಳ್ತಾ ಇದ್ರು, ವಾಂತಿ ಮಾಡ್ಕೊಳ್ತಾ ಇದ್ರು. ನೀವು ಫೇಸ್ಬುಕ್ ನಲ್ಲಿ ಫೇಕ್ ಐಡಿಯಲ್ಲಿ ಅಂತ ತಿಳ್ಕೊಳ್ಬೇಡಿ. ಇವರೆಲ್ಲರ ಲೀಡರ್ ಆಗಿರುವಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಕಳೆದ ಅನೇಕ ತಿಂಗಳುಗಳಿಂದ, ವರ್ಷಗಳಿಂದ ಯಾರ್ಯಾರ ಬಗ್ಗೆ ಎಂತೆಂತ ಭಾಷೆ ಬಳಸಿದ್ದಾರೆ. ನನಗೆ ಚಾಲೆಂಜ್ ಮಾಡಿದ್ರು, ನಮ್ಮ ಉಜಿರೆಗೆ ಬಂದ್ರೆ ಚಪ್ಪಲಿ ಹೊಡಿತೀನಿ ಅಂತ. ನಾನು ಸುಮ್ಮನಿದ್ದಾದ್ರೆ ಕಾರ್ಯಕರ್ತರು ಸುಮ್ಮನಿರಲಿಲ್ಲ. ಅವನು ಮನೆ ಎದುರುಗಡೆ ಕಾರ್ಯಕ್ರಮ ಮಾಡಬೇಕು ಅಂತ ನಿಶ್ಚಯ ಮಾಡಿ ಅದೇ ಉಜಿರೆಯಲ್ಲಿ ಮನೆ ಹತ್ರ ಕಾರ್ಯಕ್ರಮ ಮಾಡಲಿಲ್ವಾ? ಆಗ ಉಜಿರೆಯವರು ಹೇಳಿದ್ರು, ಒಳ್ಳೆ ಕೆಲಸ ಮಾಡಿದ್ರಿ, ಯಾರಾದ್ರೂ ಗರ್ವಭಂಗ ಮಾಡಬೇಕಾಗಿತ್ತು ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ನಾವುಗಳು ವೀಕ್ ಆಗಿದ್ವಲ್ಲ, ಹೆದರ್ಕೊಳ್ತಿದ್ವಲ್ಲ, ಈ ಕೆಟ್ಟ ಮಾತುಗಳನ್ನ ಕೇಳಲಿಕ್ಕಾಗೋದಿಲ್ಲ. ಈ ಜನರು ಫೇಕ್ ಐಡಿಗಳಲ್ಲಿ ಬಂದು ನಮ್ಮ ಫೇಸ್ಬುಕ್ ವಾಲ್ಗಳಲ್ಲಿ ಕಾರಿಕೊಳ್ಳೋದನ್ನ ತಡಿಲಿಕ್ಕಾಗೋದಿಲ್ಲ ಎನ್ನುವಂತ ಒಂದು ಆತಂಕ ಇತ್ತಲ್ಲ,
ಈ ಆತಂಕದಿಂದ ಸಮಾಜ ಹೊರಗೆ ಬರಲಿಕ್ಕೆ ಸ್ವಲ್ಪ ಸಮಯ ಹಿಡಿತು. ಆದ್ರೆ ಈಗ ಒಂದು ಆರ್ಗ್ಯಾನಿಕ್ ಆಗಿ ಸಮಾಜ ಒಂದಾಗ್ತಾ ಇದೆಯಲ್ಲ. ಈಗ ಯಾರಾದ್ರೂ ಈ ವಿಚಾರಗಳನ್ನ ಮಾತಾಡಿದಾಗ ಜನ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಎಲ್ಲಿ ಸತ್ಯ ಎಲ್ಲಿ ಸುಳ್ಳು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ನನ್ಗನ್ಸುತ್ತೆ ಬಹುಶಃ ಹಿಂದೂ ಸಮಾಜದ ನಾಯಕರಾದಿಯಾಗಿ ಹಿಂದೂಗಳು ಅನೇಕರು ಯಾಕೆ ಮುಂದಕ್ಕೆ ಬರಲಿಲ್ಲ ಅಂತಂದ್ರೆ ಈ ತರದೊಂದು ಆತಂಕ ಇತ್ತು. ಸಭ್ಯ ಸಮಾಜದ ಜನ ನಾವು, ನಮ್ಗೆ ಈ ತರದ ಮಾತುಗಳನ್ನ ಆಡಿ ಗೊತ್ತಿಲ್ಲ, ಈ ತರದ ಮಾತುಗಳನ್ನ ಯಾರಾದ್ರೂ ಹೇಳೋದನ್ನ ಕೇಳಿ ಗೊತ್ತಿಲ್ಲ. ಹೀಗಾಗಿ ಎಲ್ಲರೂ ಸೈಲೆಂಟ್ ಆಗಿದ್ರು. ಬಟ್ ಈಗ ಅರ್ಥ ಆಗಿದೆ, ನೀವು ಒಬ್ಬರಿಗೆ ಬೈದಾಗ ನೀವು ಚಪ್ಪರಿಸ್ಕೊಂಡು ಕೂತ್ ಕೇಳಿದ್ರೆ ಅವನು ನಿಮ್ಮ ಬುಡಕ್ಕೆ ಬಂದು ಬೈತಾನೆ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆದ್ಮೇಲೆ ಎಲ್ಲರೂ ಬೀದಿಗೆ ಬಂದಿದ್ದಾರೆ. ಆ ಬೀದಿಗೆ ಬಂದಿರುವಂತ ಬಿಸಿ ಸರ್ಕಾರಕ್ಕೆ ತಟ್ಟತ್ತೆ, ಅನುಮಾನವೇ ಇಲ್ಲ. ಇನ್ ಸ್ವಲ್ಪ ದಿನ ಕಳಿಲಿ ಸಂತರುಗಳು ಬೀದಿಗೆ ಬರ್ತಾರೆ, ಇನ್ ಸ್ವಲ್ಪ ದಿನ ಕಳೆದ್ರೆ ಮನೆಯ ಹೆಣ್ಮಕ್ಳಿಗಾಗ್ಲೇ ಬೀದಿಗೆ ಬಂದಿದ್ದಾರೆ, ಮಕ್ಕಳು ಬೀದಿಗೆ ಬರ್ತಾರೆ, ತರುಣರು ಬೀದಿಗೆ ಬರ್ತಾರೆ. ಹೇಗೆ 2014ಕ್ಕಿಂತ ಮುಂಚೆ ದೇಶವ್ಯಾಪಿ ಅಣ್ಣಾ ಹಜಾರೆಯ ಆಂದೋಲನ ನಡೆದಿತ್ತು, ಕರ್ನಾಟಕದಲ್ಲೂ ಧರ್ಮಸ್ಥಳ ಒಂದು ಆಂದೋಲನವನ್ನು ರೂಪಿಸಿದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ. ಹಿಂದೂ ಧಾರ್ಮಿಕ ನಂಬಿಕೆಗಳನ್ನ ಬುಡುಮೇಲ್ ಮಾಡುವಂತ ಪ್ರಯತ್ನಗಳಿಗೆ ಹಿಂದೂಗಳನ್ನೇ ಬಳಸ್ಕೊಳ್ತಾ ಇದ್ದಾರೆ. ಇದು ಅಪಾಯಕಾರಿ ಅಲ್ವಾ? ಅಬ್ಸಲ್ಯೂಟ್ಲಿ ಅಪಾಯಕಾರಿ. ನಾನು ಈ ನಾಡಿನಲ್ಲಿ ಒಟ್ಟು ಒಂದು 4 ಶಕ್ತಿಗಳು ವಿಶೇಷವಾಗಿ ಪ್ರಾಬ್ಲಮೆಟಿಕ್ ಅಂತ ನಾನು ಯಾವಾಗ್ಲೂ ಭಾವಿಸ್ತೀನಿ. ಮೊದಲನೇದು ಇಸ್ಲಾಮಿಕ್ ಜಿಹಾದಿ ಶಕ್ತಿಗಳು. ಅವರು ಈ ದೇಶವನ್ನ ಒಡಿಬೇಕು ಅಂತ ಯಾವಾಗ್ಲೂ ಪ್ರಯತ್ನ ಪಡ್ತಾರೆ. ಈ ದೇಶದ 98% ಜನ ಸ್ವಾತಂತ್ರ್ಯ ಬಂದಾಗ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿದ್ರು, ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡಬೇಕು ಅಂತ. ಆದ್ರೆ ಅದರಲ್ಲಿ ಬಹುತೇಕರು ಇಲ್ಲೇ ಉಳ್ಕೊಂಡ್ರು. ಈಗಲೂ ಕೂಡ ಅವ್ರ ಮನಸ್ಸಿನಲ್ಲಿ ಪ್ರತ್ಯೇಕತಾವಾದದ ಭಾವನೆ ಇದೆ. ಹೇಗಾದ್ರೂ ಭಾರತವನ್ನ ಕಂಟ್ರೋಲ್ ತೆಗೆದುಕೋಬೇಕು ಅಂತ ಯಾವತ್ತಿದ್ರೂ ಡೇಂಜರ್. ಎರಡನೇದು ಇವ್ಯಾಂಜಲಿಕಲ್ ಫೋರ್ಸಸ್. ಅವರಿಗೆ ಏನು ಅಂತಂದ್ರೆ ಇಡೀ ಭಾರತವನ್ನ ಕ್ರಿಶ್ಚಿಯನೈಸ್ ಮಾಡಬೇಕು. ಎಲ್ಲಿ ಕ್ರಿಶ್ಚಿಯಾನಿಟಿ ಹುಟ್ಟಿತ್ತೋ ಅಲ್ಲೇ ಕ್ರಿಶ್ಚಿಯಾನಿಟಿ ಕಳೆದೋಗಿದೆ. ಈಗ ಭಾರತವನ್ನ ಈ ಭೂಮಿಯಾಗಿ ಬಳಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಮೂರನೇದು ಮಾವೋವಾದಿಗಳಿದ್ದಾರೆ, ಲೆಫ್ಟಿಸ್ಟ್ ಲಿಬರಲ್ಸ್ ಗಳಿದ್ದಾರೆ, ಅವರು ಈ ಕೆಲಸವನ್ನ ವ್ಯಾಪಕವಾಗಿ ಮಾಡ್ತಿದ್ದಾರೆ. ಮತ್ತು ನಾಲ್ಕನೇದು ಆಗಾಗ ಈ ಎಲ್ಲ ಮುಖವಾಡಗಳನ್ನು ಹಾಕಿಕೊಳ್ಳುವಂತ ಕಾಂಗ್ರೆಸ್ ಇದೆ. ಈ ಕಾಂಗ್ರೆಸ್ ಕೂಡ ದೇಶದಾದ್ಯಂತ ಇಂಥದ್ದೇ ಕೆಲಸವನ್ನ ಮಾಡ್ಕೊಂಡು ಬಂದಿದೆ. ಈ 4 ಜನ ಯಾರ ಹೆಗಲ ಮೇಲೆ ಬಂದೂಕ್ ಇಡ್ತಾರೆ ಅಂದ್ರೆ ಕೆಲವು ಹಿಂದೂಗಳ ಹೆಗಲ ಮೇಲೆ ಬಂದೂಕ್ ಇಡ್ತಾರೆ. ಸೊ ಹೀಗಾಗಿ ನನಗೆ ಈ 4 ಫೋರ್ಸ್ಗಳಿಗೆ ಹೆಗಲಾಗುವಂತ ಈ ಹಿಂದೂಗಳಿದ್ದಾರಲ್ಲ, ಇವರು ಬಹಳ ಡೇಂಜರ್ ಅಂತ ಅನ್ಸುತ್ತೆ. ಸೊ ಹೀಗಾಗಿ ಇವತ್ತು ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಂಥದ್ದೇ ಹಿಂದೂಗಳನ್ನ ಮತ್ತು ಹಿಂದೂಗಳಲ್ಲಿರುವಂತ ಸಾಫ್ಟ್ ನೇಚರ್ನ, ಹಿಂದೂಗಳಲ್ಲಿರುವಂತ ನ್ಯಾಯ ಪರವಾಗಿರುವಂತ ದನಿಯನ್ನ ಉಪಯೋಗಿಸಿಕೊಂಡು ಅವರು ನಮ್ಮದೇ ಕ್ಷೇತ್ರಗಳ ಮೇಲೆ ತಿರುಗಿಸುವಂತ ಪ್ರಯತ್ನ ಪಡ್ತಾರೆ. ಈ ಹಿಂದೆ ಅವರು ಇದೇ ರೀತಿ ಪ್ರಯತ್ನವನ್ನ ಶಬರಿಮಲೆಯಲ್ಲಿ ಮಾಡಿದ್ರು, ಇದೇ ರೀತಿಯ ಪ್ರಯತ್ನವನ್ನ ಅವರು ಶನಿಶಿಂಗ್ನಾಪುರದಲ್ಲಿ ಮಾಡಿದ್ರು, ಇದೇ ರೀತಿಯ ಪ್ರಯತ್ನವನ್ನ ಇಡಗುಂಜಿಗೆ ಮಾಡಿದ್ರು, ಇದೇ ರೀತಿಯ ಪ್ರಯತ್ನವನ್ನ ಅವರು ಗೋಕರ್ಣಕ್ಕೆ ಮಾಡಿದ್ರು. ಈಗ ಅದೇ ಪ್ರಯತ್ನವನ್ನ ಧರ್ಮಸ್ಥಳಕ್ಕೆ ಮಾಡ್ತಿದ್ದಾರೆ. ಬಟ್ ನಮ್ ಜನರಿಗೆ ಗೊತ್ತಾಗಿದೆ, ಈಗ ಸುಮ್ಮನೆ ಇದ್ರೆ ಮುಂದೆ ಇದು ನಮ್ಮ ಪ್ರತಿ ದೇವಸ್ಥಾನಕ್ಕೂ ಬರುತ್ತೆ. ಇಸ್ಲಾಮಿಕ್ ಆಕ್ರಮಣದ ಕಾಲದಲ್ಲಿ ಯಾವ ತರ ದೇವಸ್ಥಾನಗಳನ್ನು ಕಳ್ಕೊಂಡಿದ್ವೋ ಅದಕ್ಕಿಂತ ಕೆಟ್ಟದ್ದಾಗಿ ನಮ್ಮದೇ ರಾಷ್ಟ್ರದಲ್ಲಿ ನಾವು ಕಳ್ಕೊಳ್ತೀವಿ ಎನ್ನುವಂತ ಈ ಜಾಗೃತಿ ಏನ್ ಬಂದಿದೆ, ಈಗ ಹಿಂದೂಗಳನ್ನ ಸುಲಭಕ್ಕೆ ಬಳಸ್ಕೊಳ್ಳಿಕ್ಕಾಗಲ್ಲ. ಅಂಡ್ ಐ ಬಿಲೀವ್ ಸರಿಯಾದ ಸಂದರ್ಭಕ್ಕೆ ಉತ್ತರ ಸರಿಯಾಗಿ ಸಿಗುತ್ತೆ. ಆ ತರದೊಂದು ಉತ್ತರ ಕೊಡುವಂತ ಈ ವಾತಾವರಣ ರೂಪುಗೊಂಡಿದೆ. ಬರೋ ದಿನಗಳಲ್ಲಿ ರಾಜ್ಯ ನೋಡುತ್ತೆ ಏನಾಗುತ್ತೆ ಅನ್ನೋದನ್ನ ರಾಜ್ಯ ಅರ್ಥೈಸ್ಕೊಳ್ಳುತ್ತೆ. ಹಿಂದೂ ಧರ್ಮದೊಳಗೆ ಮುಸ್ಲಿಂ ಯುವಕನೊಬ್ಬ ಬಂದು ಧರ್ಮಸ್ಥಳದಲ್ಲಿ ಸಾವಿರಾರು ಶವ ಹೂತು ಹಾಕಿದ್ದಾರೆ, ನಿಮ್ಮ ರಕ್ತ ಕುದಿತಾ ಇಲ್ವಾ ಅಂತ ಹಿಂದೂಗಳನ್ನ ಎತ್ತಿ ಕಟ್ಟಿದಾಗ್ಲು ಹಿಂದೂಗಳು ತಣ್ಣಗೆ ಇದ್ರು. ಕೆಲವರನ್ನ ದೂತ ಹೇಳಿದ್ದನ್ನೇ ನಂಬಿಬಿಟ್ರ. ಈ ಕುರಿತಂತೆ ನನಗೂ ಬೇಜಾರಿದೆ. ನಾನು ಕೊರಗಜ್ಜನ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಯಾವಾಗ ಈ ವಿಡಿಯೋ ಬಂದಿತ್ತೋ, AI ವಿಡಿಯೋ ಮೊದಲನೇ ವಿಡಿಯೋ ಬಂದಿತ್ತೋ, ಆಗ ಕೊರಗಜ್ಜನ ಕಾರ್ಯಕ್ರಮದಲ್ಲಿದ್ದೆ. ಅಲ್ಲಿರುವಾಗಲೇ ಅನೇಕರು ಈ ಮಾತುಗಳನ್ನು ಆಡ್ತಾ ಇದ್ರು. ತುಂಬಾ ಜನ ಈ ವಿಡಿಯೋನ ಒಪ್ಕೊಳ್ತಾ ಇದ್ದಾರೆ ಅಂತ ಬಂದಾಗ ನಾನು ಕೊರಗಜ್ಜನ ಆ ವೇದಿಕೆ ಮೇಲೆ ವಿಶ್ವ ಹಿಂದೂ ಪರಿಷತ್ ಆಯೋಜನೆ ಮಾಡಿದ್ದಂತ ಆ ಕಾರ್ಯಕ್ರಮದ ವೇದಿಕೆಯಿಂದ ಹೇಳಿದ್ದೆ, ಯಾವನೋ ಒಬ್ಬ ಮುಸಲ್ಮಾನ ಮಾಡಿರುವಂತ ಒಂದು ವಿಡಿಯೋದಿಂದ ಹಿಂದೂ ಧರ್ಮೀಯರು ತಮ್ಮ ಶ್ರದ್ಧಾ ಕೇಂದ್ರದ ಮೇಲಿನ ನಂಬಿಕೆಯನ್ನ ಕಳ್ಕೊಳ್ತಾ ಇರೋದು ಎಷ್ಟು ಸರಿ ಅಂತ. ಆಗ ಅನೇಕರು ಅದನ್ನು ವಿರೋಧಿಸಿದ್ರು. ಹಿಂದೂ ಮುಸ್ಲಿಂ ಆಂಗಲ್ ಅನ್ನ ಯಾಕೆ ತಂದ್ರಿ ಅಂತ. ಯಾಕೆಂದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಯಾವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣ ಇದನ್ನ ಲಾಜಿಕಲ್ ಎಂಡ್ಗೆ ಮುಟ್ಟಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಗೊತ್ತಾಯ್ತೋ, ಸ್ವತಃ ಮುಸಲ್ಮಾನರು ಫೀಲ್ಡ್ಗೆ ಬರಲೇಬೇಕಾದಂತ ಅನಿವಾರ್ಯತೆ ಬಂತು. ಎಲ್ಲಿವರೆಗೂ ಅನಿವಾರ್ಯತೆ ಬಂತು ಅಂತಂದ್ರೆ ಅವರಿಗೆ ಸಮೀರ್ನ ವಿಡಿಯೋ ಕೂಡ ಫೇಕ್ ಆಗ್ತಿದೆ ಅಥವಾ ಅದರ ಮೌಲ್ಯ ಕೂಡ ಕುಸಿತಾ ಇದೆ ಅಂತ ಅನೇಕರು ಹೋರಾಟಗಾರರು ಈ ಕಡೆಯಿಂದ ಬಂದು ಅವನ್ನ ವಿರೋಧಿಸ್ಲಿಕ್ಕೆ ಶುರು ಮಾಡಿದ ನಂತರ ಸ್ವತಃ SDPI ಬಂತು. ಮುಸಲ್ಮಾನರ ಪಾರ್ಟಿಯ ಪಕ್ಷವೇ ಬೀದಿಗೆ
ಬಂದು ಎಲ್ಲ ಕಡೆ ನಾವು ಪ್ರತಿಭಟನೆ ಮಾಡಿ ಡಿಸಿಗೆ ಮನವಿ ಕೊಡ್ತೀವಿ ಅಂತ ಕೇಳೋ ಮಟ್ಟಿಗೆ ಬಂದ್ರು. ಅಂದ್ರೆ ಟೋಟಲ್ ಜಿಹಾದಿ ಫೋರ್ಸ್ ಇನ್ವಾಲ್ವ್ ಆಯ್ತು. ಯಾವಾಗ ಜಿಹಾದಿ ಫೋರ್ಸ್ ಅನ್ನು ಎದುರಿಸಿ ನಿಂತು ಅವರು ಸೋಲ್ತಾ ಇದ್ದಾರೆ ಅಂತ ಗೊತ್ತಾಯ್ತೋ ಆಗ ಅನಿವಾರ್ಯವಾಗಿ ಸ್ಟ್ಯಾನ್ಲಿ ಮುಂದಕ್ಕೆ ಅನಿವಾರ್ಯವಾಗಿ ಬರಬೇಕಾಯ್ತು. ಸೆಂಥಿಲ್ ಇರೋದು ಅನಿವಾರ್ಯವಾಗಿ ಎಲ್ರಿಗೂ ಗೊತ್ತಾಯ್ತು. ಈಗಂತೂ ಎಡಪಂಥೀಯರು ಮೀಟಿಂಗ್ ಮಾಡ್ತಿದ್ದಾರೆ. ನಾವೇ ಮುಂದಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಇದುವರೆಗೂ ಮಾಡಿದ್ದೆಲ್ಲ ವ್ಯರ್ಥ ಆಗ್ಬಿಡುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಇವರೆಲ್ಲರೂ ಮುಂದಕ್ಕೆ ಬರ್ತಿದ್ದಾರೆ. ಆದ್ರೆ ನನಗಿರುವಂತ ಪ್ರಶ್ನೆ, ಹಿಂದೂ ಸಮಾಜದೊಂದಿಗೆ ನಾವು ತಿಳ್ಕೊಳ್ಬೇಕಲ್ಲ, ಒಂದ್ ಸಣ್ಣ ಆಲೋಚನೆ ಬೇಕಲ್ಲ. ಇವರು ಮಾಡಿರುವಂತ ಪ್ರತಿ ಆರೋಪಗಳು ಹುರುಳಿಲ್ಲದ ಆರೋಪಗಳು. ಇಡೀ ಧರ್ಮಸ್ಥಳದಲ್ಲಿ ಯಾರ ಸತ್ರುನು ಆ ಧರ್ಮಸ್ಥಳದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಅನ್ಕೊಳ್ಳೋರು ಏನ್ ಹೇಳ್ತಿದ್ರು ಗೊತ್ತಾ? ಇವನು ಸಾಕ್ಷಿ ಹೇಳಲಿಕ್ಕೆ ಸಿದ್ಧನಾಗಿದ್ದ, ಅವನನ್ನು ಕೊಂದು ಬಿಟ್ರು ಅಂತ. ಧರ್ಮಸ್ಥಳದಲ್ಲಿ ಯಾರು ತೀರಿಕೊಂಡಾಗ್ಲೂ ಅವನ ಆಕ್ಸಿಡೆಂಟ್ ನಿಂದ ಸಾಯ್ಲಿ, ಸಹಜ ಸಾವು ಸಾಯ್ಲಿ, ಅಥವಾ ಅವನೇ ಸ್ವತಃ ಆತ್ಮಹತ್ಯೆ ಮಾಡ್ಕೊಂಡಿರ್ಲಿ, ಅವನ್ ಕಾಲ್ ಜಾರಿ ನೀರಿಗೆ ಬಿದ್ದಿರ್ಲಿ, ಇವನು ಸಾಕ್ಷಿ ಹೇಳುವವನಿದ್ದ, ಅದಕ್ಕೆ ತೀರಿಕೊಂಡ ಅಂತ ಹೇಳೋರು. ನಾವು ಸ್ವಲ್ಪವೂ ಆಲೋಚನೆ ಮಾಡದ ಪರಿಣಾಮ ಹಿಂಗಾಯ್ತು. ಆಯ್ತು, ಆಲೋಚನೆ ಮಾಡ್ಲಿಕ್ಕೆ ಆಗದೆ ಇರ್ಲಿ ಸರಿ, ಆದ್ರೆ ಪ್ಯಾರಲಲ್ ಗವರ್ನಮೆಂಟ್ ತರ ಧರ್ಮಸ್ಥಳ ಕೆಲಸ ಮಾಡ್ತಾ ಇರುವಾಗ, ನಿರಂತರವಾಗಿ ಸಮಾಜದ ನಡುವೆ ಕೆಲಸ ಮಾಡ್ತಾ ಇರುವಾಗ, ನಾವು ಆ ಕೆಲಸವನ್ನ ನೋಡಿದವರು, ಧರ್ಮಸ್ಥಳದ ಕುರಿತಂತೆ ಮಾತನಾಡುವ ಯೋಗ್ಯತೆ ಇಲ್ಲದವರೆಲ್ಲ ಇದಕ್ಕೆ ಆರೋಪ ಮಾಡ್ತಾ ಇರುವಾಗ ಅವರ ಮಾತುಗಳನ್ನು ನಂಬಿದ್ವಲ್ಲ ಅಂತ ನಮ್ಮನ್ನು ನಾವು ಕನ್ನಡಿಯಲ್ಲಿ ವಾಪಸ್ ನೋಡ್ಕೋಬೇಕು ಅಂತ ಅನ್ಸುತ್ತೆ. ಬಹಳ ದುಃಖ ಅನ್ಸುತ್ತೆ ನನಗೆ. ನಾವು ಒಂದು ಕ್ಷಣ ನಂಬಿ ಬಿಟ್ವಲ್ಲ ಇವ್ರಗಳ ಮಾತನ್ನ ಅಂತ ಅನ್ಸುತ್ತೆ. ಬಟ್ ಥ್ಯಾಂಕ್ ಗಾಡ್, ನಾನು ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೀನಿ. ಅವ್ರು SIT ಇದಕ್ಕೆ ರಚನೆ ಮಾಡಿರ್ಲಿಲ್ಲ ಅಂತಂದಿದ್ರೆ ನಂಗೆ ಗೊತ್ತಿದೆ SIT ರಚನೆ ಮಾಡಿದ್ದವ್ರು ಯಾಕೆ ಅಂತ. ಅವ್ರಿಗೂ ಅನ್ಸಿತ್ತು ಇಲ್ಲಿ ಒಂದೆರಡು ಶವಗಳು ಸಿಗಬಹುದು, ಅಲ್ಲಿ ತೀರ್ಕೊಂಡವರು, ಆತ್ಮಹತ್ಯೆ ಮಾಡ್ಕೊಂಡವರು, ಯಾರ್ದೋ ಹೆಣವನ್ನ, ಅನ್ಐಡೆಂಟಿಫೈಡ್ ಬಾಡಿಯನ್ನ ಅಲ್ಲಿ ಹೂತಿರ್ತಾರೆ ಗ್ರಾಮ ಪಂಚಾಯತ್ ಅವರು, ಅದ್ ಸಿಕ್ಕೇ ಸಿಗುತ್ತೆ ಅಂತ ಬಹುಶಃ ಎಲ್ಲರೂ ಅನ್ಕೊಂಡಿದ್ದಕ್ಕೆ ಅವರು ಅದನ್ನ ತೆಗೆಯುವಂತ ಕೆಲಸವನ್ನ ಕೊಟ್ಟಿದ್ರು. ಆದ್ರೆ ಮಂಜುನಾಥ ಮತ್ತು ಅಣ್ಣಪ್ಪನ ಆ ಜೋಡಿ ಹೆಂಗೆ ಕೆಲಸ ಮಾಡಿದೆ ಅಂತಂದ್ರೆ ಅನ್ಇಮ್ಯಾಜಿನಬಲ್. ಇವ್ರು ಯಾವ್ಯಾವ ಜಾಗಗಳನ್ನ, ಅಷ್ಟು ವಿಸ್ತಾರವಾದ ಜಾಗವನ್ನ ಅಷ್ಟು ಆಳಕ್ಕೆ ಅಗದ್ರೂ ಕೂಡ ಏನೂ ಸಿಗದಂತಿದೆ ಅಂತಂದ್ರೆ ನಿಜವಾಗ್ಲೂ ಇದು ಭಗವಂತನ ಲೀಲೆ ಅಂತ ನನ್ಗನ್ಸತ್ತೆ. ಮಂಜುನಾಥನ ಇರವನ್ನ, ಅಣ್ಣಪ್ಪನ ಶಕ್ತಿಯನ್ನ ಇಬ್ರು ಸಾಬೀತು ನಮಗಂತೂ ನಮ್ಮ ಕಾಲಘಟ್ಟದಲ್ಲಿ ಸಾಬೀತಾಯ್ತು. ನನ್ನ ತಾತ ಹೇಳ್ತಿದ್ರು, ಇನ್ಫ್ಯಾಕ್ಟ್ ನನ್ನ ತಾತ ತುಂಬಾ ದೊಡ್ಡ ಭಕ್ತರು ಮಂಜುನಾಥ ಸ್ವಾಮಿಯದ್ದು. ಅವ್ರು ಯಾವಾಗ್ಲೂ ಹೇಳೋರು ಮಂಜುನಾಥ ಸ್ವಾಮಿಯ ಹೆಸರನ್ನು ಹೇಳುವಂತ ಹೆಸರನ್ನು ಹೇಳ್ತಿರ್ಲಿಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ. ಸೊ ಇವತ್ತು ಅಷ್ಟೂ ಶ್ರದ್ಧೆ ಯಾವುದು ನಮ್ಮ ತಾತನ ಕಾಲದಲ್ಲಿತ್ತೋ ಅದು ನಮ್ಮ ಕಾಲದಲ್ಲಿ ಮತ್ತೆ ವಾಪಸ್ ವೈಭವಯುತವಾಗಿ ಬಂದಿದೆ ಅಂತ ನನ್ಗೆ ಅನ್ಸುತ್ತೆ. ಬಹುಶಃ ಇದರ ಹಿಂದೆ ಷಡ್ಯಂತ್ರ ಮಾಡಿದವರೆಲ್ಲರೂ ಬೀದಿಗೆ ಬರ್ತಾರೆ, ಯಾರನ್ನೂ ಕೂಡ ಸ್ಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ದಕ್ಷಿಣ ಕನ್ನಡದ ಭಾಗದಲ್ಲಿ ಅಣ್ಣಪ್ಪನ ಶಕ್ತಿ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ಸರಿಯಾದ ಸಂದರ್ಭದಲ್ಲಿ ಎಲ್ಲವೂ ಹೊರಕ್ಕೆ ಬರುತ್ತೆ, ಎಲ್ಲರ ಕಾಲೆಳೆಯತ್ತೆ ಕಾಲ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸಮೀರ್ನಂತ ಯುವಕರು AI ವಿಡಿಯೋ ಸೃಷ್ಟಿ ಮಾಡಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸ್ತಾ ಇದ್ರು. ಅದು ಸುಳ್ಳು ಅಂತ ಹೇಳೋರು ಯಾರು ತಕ್ಷಣಕ್ಕೆ ಬರಲಿಲ್ಲ. ಯಾಕೆ ಈ ರೀತಿ? ಬಂದ್ರು, ಯಾರು ಬರ್ಲಿಲ್ಲ ಅಂತ ಏನಿಲ್ಲ. ನಾನು ಅದನ್ನೇ ಹೇಳ್ತಿದ್ನಲ್ಲ ಆಗ್ಲಿಂದ, ಪ್ರತಿ ಬಾರಿ ಇವರೊಂದು ಹೊಸ ಸುಳ್ಳು ಸೃಷ್ಟಿ ಮಾಡ್ತಿದ್ರು. ಆ ಸುಳ್ಳಿಗೆ ಈಗ ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾನೆ, ರೇಪ್ ಮಾಡಿದ್ದಾನೆ ಸುಳ್ಳು ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಅವನ ಜೊತೆಗಾರರು ಅದು ಅಲ್ಲ ಅಂತ ಹೇಳಿ ಅವ್ರು ಪ್ರೂವ್ ಮಾಡಬೇಕು. ಹೇಳಿದವನು ಪ್ರೂವ್ ಮಾಡ್ಲಿಕ್ಕೆ ಏನಿಲ್ಲ, ಅವ್ನು ಹೇಳೋದಷ್ಟೇ. ಅವರು ಪ್ರೂವ್ ಮಾಡಬೇಕು. ಅವರು ಪ್ರೂವ್ ಮಾಡಿದ ನಂತರ ಈತ ಹೇಳ್ತಾನೆ ಅವ್ನು ರೇಪ್ ಮಾಡಿ ಮರ್ಡರ್ ಮಾಡಿದ ಅಂತ. ಅವನು ಹೇಳಿದ ನಂತರ ಇಲ್ಲ ಅವ್ನು ರೇಪ್ ಮಾಡಲಿಲ್ಲ ಅಂತ ಇವರೇ ಮತ್ತೆ ಪ್ರೂವ್ ಮಾಡಬೇಕು. ಅವನು ಆರೋಪ ಮಾಡೋದು ಮಾತ್ರ ಕೆಲಸ, ಪ್ರೂಫ್ ಕೊಡೋದೆಲ್ಲ ಇವ್ರದ್ದೇ ಕೆಲಸ. ಆರೋಪ ಮಾಡಿದವ್ರು ಏನ್ ಹೇಳ್ತಿದ್ರು ಗೊತ್ತಾ? ನನ್ನ ಜೇಬಿನಲ್ಲಿ ಪ್ರೂಫ್ ಇದೆ, ಪೆನ್ ಡ್ರೈವ್ ನಲ್ಲಿ ಪ್ರೂಫ್ ಇದೆ. ಎಲ್ಲೋಯ್ತು ಪೆನ್ ಡ್ರೈವ್? ಎಲ್ಲೋಯ್ತು ಮೊಬೈಲ್? SIT ಮೊಬೈಲ್ ನ ವಶಪಡಿಸಿಕೊಳ್ಳಲ್ಲ. ಯಾರ್ಯಾರು ಆರೋಪಗಳನ್ನ ಮಾಡ್ತಾ ಇದ್ರು ಅವ್ರ ಮೊಬೈಲ್ ನ ತಾವು SIT ತಮ್ಮ ವಶಕ್ಕೆ ತೆಗೆದುಕೊಂಡು ಆ ಮೊಬೈಲ್ ನ ತಮ್ಮ ತೆಕ್ಕೆಗೆ ಹಿಡ್ಕೊಂಡು ಎಲ್ಲ ಸರಿಯಾಗಿ ಬಡದ್ರೆ ಎಲ್ರದ್ದು ಬಂಡವಾಳ ಬೈಲಿಗೆ ಬೀಳುತ್ತಲ್ಲ. ಯಾಕೆ ಈ ಮೊಬೈಲ್ ಅಲ್ಲಿ ಇದ್ದಂತ ಈ ಪ್ರೂಫ್ ಅನ್ನ ಅವ್ರು ತಗೊಂಡ್ಬಂದ್ ಕೊಡ್ಲಿಲ್ಲ? ಯಾಕೆ ಅಂತಂದ್ರೆ ಅವರಿಗೆ ಬಹಳ ದೊಡ್ಡ ಸಮಸ್ಯೆ ಏನೂ ಇರಲಿಲ್ಲ, ಒಂದು ಆರೋಪ ಮಾಡಿ ಹೋಗೋದಷ್ಟೇ. ಯಾವತ್ತಾದ್ರೂ ವ್ಯವಸ್ಥೆ ಅಥವಾ ಪೊಲೀಸ್ ವ್ಯವಸ್ಥೆ, ಸರ್ಕಾರ ಆರೋಪ ಮಾಡಿದ್ದಿ ಸುಖ ಸುಮ್ಮನೆ ಆರೋಪ ಮಾಡಿ ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ನಿನಗೆ ಚಡಿಯೇಟು ಬೀಳುತ್ತೆ ಅಂತ ಒಂದು ಮಾತು ಹೇಳಿದಿದ್ರೆ ಇವರು ಅನವಶ್ಯಕ ಆರೋಪಗಳನ್ನು ನಿಲ್ಲಿಸಿರ್ತಿದ್ರು. ಜನಕ್ಕೆ ನಂಬಿಕೆ, ಆ ಶ್ರದ್ಧೆ ವಾಪಸ್ ಉಳ್ಕೊಳ್ತಿತ್ತು. ಆದ್ರೆ ಪುಂಖಾನುಪುಂಖವಾಗಿ ಇವರು ಆರೋಪಗಳನ್ನು ಮಾಡುವಾಗ್ಲೂ ಸರ್ಕಾರ ಏನೂ ಮಾಡ್ಲಿಲ್ವಲ್ಲ, ಹೀಗಾಗಿ ಜನರು ಅನ್ಕೊಂಡ್ರು ಇದ್ರಲ್ಲಿ ಏನಾದ್ರೂ ಸಾಧ್ಯತೆ ಇರಬಹುದು ಅಂತ. ಆದ್ರೆ
ಆದ್ರೆ ಇವತ್ತು ಇವೆಲ್ಲವೂ ಕೂಡ ಸುಳ್ಳು ಅಂತ ಸಾಬೀತಾದಾಗ ನಂಬಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾಚಿಕೆ ಪಟ್ಕೊಳ್ತಿದ್ದಾನೆ, ಅವನಿಗೊಂಥರ ಅವಮಾನ ಆಗಿದೆ. ಅದನ್ನ ನೋಡುವಾಗ ನನ್ಗೆ ಅನ್ಸತ್ತೆ ಜನರ ಶ್ರದ್ಧೆ ವಾಪಸ್ ಸೆಟ್ಲ್ ಆಗಿದೆ, ಅವರು ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಎಷ್ಟು ಜನ ಹೇಳ್ತಾರೆ, ನಾನು ನಂಬಿಬಿಟ್ಟೆ ಇದನ್ನ, ನಾನೊಂದು ಲೈಕ್ ಕೊಟ್ಬಿಟ್ಟೆ ಅವನಿಗೆ, ನಾನು ಫಾರ್ವರ್ಡ್ ಮಾಡಿದೆ, ನಾನು ಅಣ್ಣಪ್ಪನಿಗೆ ಹೋಗಿ ತಪ್ಪು ಕಾಣಿಕೆ ಕಟ್ತೇನೆ, ನನ್ ತಪ್ಪಾಯ್ತು ಅಂತ ಕೇಳ್ಕೊಳ್ತೇನೆ ಅಂತ ಹೇಳುವಂತ ಎಷ್ಟು ಜನ ಬಂದಿದ್ದಾರೆ. ಅನೇಕರು ಹೇಳ್ತಾರೆ, ನಾನು ಇವನ್ನ ನಂಬಿಟ್ನಲ್ಲ ಅನ್ನೋ ಕಾರಣಕ್ಕೆ ಪಾದಯಾತ್ರೆ ಮಾಡ್ತೀನಿ, ಮಂಜುನಾಥನ ಬಳಿ ಕ್ಷಮೆ ಕೇಳ್ತೀನಿ ಅಂತಾರೆ. ಅನೇಕರು ಕಾರುಗಳನ್ನು ತಗೊಂಡು ಹೋಗ್ತಿದ್ದಾರೆ, ನಮ್ ತಪ್ಪಾಯ್ತಪ್ಪ, ನಾವು ಒಪ್ಬಿಟ್ವಿ, ಈ ಮೂರ್ಖರ ಮಾತನ್ನ, ಈ ದ್ರೋಹಿಗಳ ಮಾತನ್ನ ನಂಬಿಟ್ವಿ ಅಂತ ಅನೇಕರು ಹೋಗ್ತಿದ್ದಾರೆ. ಒಂದು ಒಳ್ಳೆ ಬದಲಾವಣೆ ಬರ್ತಿದೆ. ನನ್ಗನ್ಸುತ್ತೆ 12-13 ವರ್ಷಗಳಿಂದ ಧರ್ಮಸ್ಥಳ ಅನುಭವಿಸಿದಂತ ಈ ಅಥವಾ ವೀರೇಂದ್ರ ಹೆಗಡೆ ಅವರು ಮತ್ತು ಅವ್ರ ಪರಿವಾರ ಏನು ಆ ಸೂರ್ಯನ ಬೆಳಕಿಗೆ ಮೋಡ ಮುಸುಕಿದಾಗ ಹೆಂಗೆ ಕತ್ತಲು ಆವರಿಸುತ್ತೋ ಹಂಗಾಗ್ಬಿಟ್ಟಿತ್ತು. ಈಗ ಮತ್ತೆ ಮೋಡ ಸರಿತಾ ಇದೆ, ಬೆಳಕು ಪ್ರಭಾವಶಾಲಿಯಾಗಿ ಇಡೀ ಜಗತ್ತನ್ನ ಆವರಿಸಿಕೊಳ್ತಾ ಇರುವಂತ ಈ ಹೊತ್ತು ಬಹಳ ಹೆಮ್ಮೆ ಅನಿಸ್ತಿದೆ ನನಗೆ. ಮತ್ತೆ ಧರ್ಮಶ್ರದ್ಧೆ ವಾಪಸ್ ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂತ. ಸೋಷಿಯಲ್ ಮೀಡಿಯಾ ಮೂಲಕ ಹಿಂದೂ ಧರ್ಮವನ್ನ ಅವಹೇಳನ ಮಾಡೋದು, ಇಲ್ಲ ಸಲ್ಲದ ಕತೆ ಕಟ್ಟೋದು, ಇದೆಲ್ಲವೂ ಹೆಚ್ಚಾಗ್ತಾ ಇದ್ರು ಕೂಡ ಅದಕ್ಕೆ ಕಡಿವಾಣ ಬೀಳ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆ ಚಕ್ರವರ್ತಿ ಸುಲಿಬೆಲೆ ಅವರೇ? ಸರ್ಕಾರವೇ ಹೊಣೆ. ಯಾರಾದ್ರೂ ಯಾರ ಬಗ್ಗೆನಾದ್ರೂ ಮಾತಾಡಿದ್ರೆ ಯಾರದಕ್ಕೆ ಕೇರ್ ತಗೋಬೇಕು? ನಾನು ಒಂದು ಭಾಷಣದಲ್ಲಿ ಕೇಂದ್ರದ ಅಧಿಕಾರದಲ್ಲಿರುವಂತ ಅಥವಾ ವಿಪಕ್ಷದಲ್ಲಿರುವಂತ ಒಬ್ಬ ವ್ಯಕ್ತಿಯನ್ನ ಕುರಿತಂತೆ ಎಲೆಕ್ಷನ್ ಸಂದರ್ಭದಲ್ಲಿ ಅಯೋಗ್ಯ ಅನ್ನೋ ಪದವನ್ನ ಬಳಸಿದ್ದಕ್ಕೆ, ಅಯೋಗ್ಯ ಅಂತಂದ್ರೆ ಏನು, ಅನ್ಫಿಟ್ ಅಂತ, ಅಸಂವೈಧಾನಿಕ ಪದ ಅಲ್ಲ, ಅನ್ಫಿಟ್ ಅನ್ನೋ ಪದವನ್ನ ಬಳಸಿದ್ದಕ್ಕೆ ಅಟ್ರಾಸಿಟಿ ಕೇಸನ್ನ ಹಾಕಲಾಯ್ತು, FIR ದಾಖಲು ಮಾಡಲಾಯ್ತು. ಅನ್ಫಿಟ್ ಅನ್ನೋ ಪದವನ್ನ ಬಳಸಿದ್ದಕ್ಕೆ ಸ್ವಲ್ಪ ಯಾಮಾರಿದ್ರೆ ನನ್ನನ್ನ ಜೈಲೊಳಗೆ ಕೂರಿಸುವಂತ, ಕೆಲವು ದಿನಗಳ ಕಾಲ, ಕೆಲವು ವಾರಗಳ ಕಾಲ ಜೈಲಲ್ಲಿ ಕೂರಿಸಬೇಕು ಅನ್ನುವಂತ ಪ್ರಯತ್ನವನ್ನ ಸ್ವತಃ ರಾಜ್ಯ ಸರ್ಕಾರ ಮಾಡಿತ್ತು. ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿ ಅದರ ಹಿಂದೆ ನಿಂತಿದ್ರು. ಸ್ವತಃ ಕಾಂಗ್ರೆಸ್ಸಿನ ಆ ಭಾಗದ ಅಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟಿದ್ರು. ಸರ್ಕಾರ ಅನ್ಫಿಟ್ ಅಂತ ಹೇಳಿದ್ದಕ್ಕೆ ನಿಮ್ಮ ಮೇಲೊಂದು FIR ಲಾಡ್ಜ್ ಮಾಡಿ, ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ಸುಪ್ರೀಂ ಕೋರ್ಟಿಗೆ ಹೋಗುವಂತೆ ಮಾಡುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಸರ್ಕಾರ ಛೀಮಾರಿ ಹಾಕಿಸ್ಕೊಳ್ಳುತ್ತೆ. ಅಂತದ್ರಲ್ಲಿ ಈ ರಾಜ್ಯದ ಬಹುತೇಕರು ಗೌರವಿಸುವಂತ, ಬಹುತೇಕರು ಶ್ರದ್ಧೆಯಿಂದ ನೋಡುವಂತ ಧರ್ಮಸ್ಥಳವನ್ನ ಹೀನಾಮಾನ ನಿಂದಿಸಿದಾಗ, ಧರ್ಮಸ್ಥಳಕ್ಕೆ ಕಲ್ಲು ಹೊಡೀರಿ ಅಂತಂದಾಗ, ಧರ್ಮಸ್ಥಳಕ್ಕೆ ಬುಲ್ಡೋಸರ್ ತೆಗೆದುಕೊಂಡು ಹೋಗಿ ಪುಡಿ ಮಾಡಿ ಅಂತಂದಾಗ, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ರೇಪಿಸ್ಟ್ ಅಂತ ಕರೆಯುವಾಗ, ಅವರು ಹತ್ಯೆ ಮಾಡಿದವರು ಅಂತ ಕರೆಯುವಾಗ ಸರ್ಕಾರ ಬಾಯಿ ಮುಚ್ಕೊಂಡಿತ್ತಲ್ರಿ? ಆರೋಪ ಮಾಡುವಾಗ್ಲೂ ಕೂಡ ಏನಾದ್ರೂ ಆರೋಪ ಮಾಡುವಾಗ ಪ್ರೂಫ್ ಕೊಟ್ಟು ಮಾಡ್ತಾರೆ. ಏನೂ ಇಲ್ಲದೆ ಪುಂಖಾನುಪುಂಖವಾಗಿ ಸುಳ್ಳು ಹೇಳಿದ್ರಲ್ಲ. ಈಗಲೂ ಆಲೋಚನೆ ಮಾಡಿ, ಅಕಸ್ಮಾತ್ ಏನಾದ್ರೂ ಆ 13 ಹೊಂಡಗಳಲ್ಲಿ ಒಂದೇ ಒಂದು ಬಾಡಿ ಸಿಕ್ಕಿದ್ರು, ಹೆಣ್ಣಿನ ಬಾಡಿ ಸಿಕ್ಕಿದ್ರು, ಅನನ್ಯ ಭಟ್ಟನ ಕುರಿತಂತೆ ಯಾರಾದ್ರೂ ಇನ್ವೆಸ್ಟಿಗೇಟ್ ಮಾಡ್ತಿದ್ರೇನು? ಅನನ್ಯ ಭಟ್ನ ತಾಯಿ ಅನ್ಕೊಂಡು ಬಂದಿರುವಂತ ಆ ಹೆಣ್ಣು ಮಗಳ ಬಗ್ಗೆ ಯಾರಾದ್ರೂ ಇನ್ವೆಸ್ಟಿಗೇಟ್ ಮಾಡ್ತಿದ್ರೇನು? ಎಲ್ಲರೂ ಅದನ್ನ ಸತ್ಯ ಅಂತ ನಂಬ್ತಿದ್ರು, ಅದನ್ನು ತಲೆ ಮೇಲೆ ಗೂಬೆ ಕೂರಿಸ್ತಿದ್ರು. ಹಾಗೆ ಇಲ್ಲಿ ಇವ್ರು ಹೇಳಿರುವಂತ ಎಲ್ಲ ಸುಳ್ಳುಗಳನ್ನ ಅದು ಪೋಣಿಸಿಕೊಂಡು ನೋಡಿದ್ರೆ ಎಲ್ಲವೂ ಸುಳ್ಳುಗಳ ಹಾರ. ಅದನ್ನ ನಂಬಿಕೊಂಡು ಸಮಾಜ ಪ್ರತಿಯೊಂದನ್ನು ಕೂಡ ಅದು ವೀರೇಂದ್ರ ಹೆಗಡೆ ಅವರ ಮೇಲೆ, ಅವರ ಸೋದರರ ಮೇಲೆ, ಅವರ ಫ್ಯಾಮಿಲಿಯ ಮೇಲೆ ಗೂಬೆ ಕೂರಿಸ್ತಾ ಬಂತಲ್ಲ. ಜನರು ತಪ್ಪಲ್ಲ, ಆದ್ರೆ ಇಂಥ ವ್ಯವಸ್ಥೆಯನ್ನು ಉಳಿಸಿದ್ದಕ್ಕೋಸ್ಕರ ಸರ್ಕಾರ ನಾಚಿ ತಲೆ ತಗ್ಗಿಸಬೇಕು. ನಾನು ಬರೀ ಒಂದು ಸರ್ಕಾರದ ಬಗ್ಗೆ ಮಾತನಾಡ್ತಿಲ್ಲ. ಇದುವರೆಗೂ 2013ರಿಂದ ಇವತ್ತಿನವರೆಗೂ ಯಾವ್ಯಾವ ಸರ್ಕಾರಗಳು ಆಗಿ ಹೋಗಿವೆಯೋ ಪ್ರತಿಯೊಬ್ಬರು ನಾಚಿಕೆಯಿಂದ ತಲೆ ತಗ್ಗಿಸಬೇಕು. ಯಾಕೆ ಅಂತಂದ್ರೆ ಪುಂಖಾನುಪುಂಖವಾಗಿ ಯೂಟ್ಯೂಬ್ ನಲ್ಲಿ ನಿಮಗೆ ಮನಸ್ಸಿಗೆ ಬಂದಂತೆ ಆರೋಪ ಮಾಡುವಂತ ಅಧಿಕಾರ ಕೊಟ್ಟವ್ರು ಯಾರು? ಯಾರಾದರೂ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಪೋಸ್ಟ್ ಅನ್ನು ಹಾಕಿದ್ರೆ, ವಿರುದ್ಧದ ಪೋಸ್ಟ್ ಅನ್ನು ಹಾಕಿದ್ರೆ ಅದರ ಕುರಿತಂತೆ ಇಷ್ಟೆಲ್ಲ ತಂಟೆ ಮಾಡುವಂತ, ಮಾತನಾಡುವಂತ ಮಂದಿ ಇವತ್ತು ಇಷ್ಟು ವಿಸ್ತೃತವಾಗಿ ಒಬ್ಬ ವ್ಯಕ್ತಿಯ ಕುರಿತಂತೆ ಮಾತನಾಡ್ತಾ ಇರುವಾಗ ಏನೂ ಕಡಿವಾಣ ಹಾಕ್ಲಿಲ್ಲ ಅಂತಂದ್ರೆ ಇದು ತಪ್ಪರ್ಥ ಕೊಡುವಂತದ್ದಲ್ವಾ? ಆಳ್ತಾ ಇರುವ ಸರ್ಕಾರಕ್ಕೆ ಮುಖಭಂಗದ ಪರಿಸ್ಥಿತಿ ಅಲ್ವಾ? ನಿಮ್ಮ ಮಾತನ್ನ ಕೇರ್ ಮಾಡದೇ ಇರುವಂತ ಜನ ಇಲ್ಲಿದ್ದಾರೆ ಅಂತ ಅರ್ಥ ಅಲ್ವೇನು? ಹೀಗಾಗಿ ನನ್ನನ್ನು ಕೇಳಿದ್ರೆ ಅನ್ಸುತ್ತೆ ನೇರವಾಗಿ ಸರ್ಕಾರವೇ ಹೊಣೆ ಇದಕ್ಕೆ. ಯಾವತ್ತೋ ಇವ್ರನ್ನ ಒಳಗೆ ಹಾಕ್ಬೇಕಾಗಿತ್ತು, ಇವರಿಂದ ಬಾಯಿ ಬಿಡಿಸ್ಬೇಕಿತ್ತು, ಇದರಿಂದ ಷಡ್ಯಂತ್ರ ಯಾರು ಅಂತ. ಬಟ್ ನನಗೆ ಈಗಲೂ ನೋಡಿದಾಗ ಏನನ್ಸುತ್ತೆ ಅಂತಂದ್ರೆ ಸಿದ್ದರಾಮಯ್ಯನವರ ಸುತ್ತಲೂ ಇರುವಂತ ಜನ ಎಂಥವ್ರಿದ್ದಾರೆ ಅಂತಂದ್ರೆ ಲೆಫ್ಟಿಸ್ಟ್ ಲಿಬರಲ್ಗಳು ಸೇರ್ಕೊಂಡು ಹೇಗಾದ್ರೂ ಮಾಡಿ ಈ ಷಡ್ಯಂತ್ರದಲ್ಲಿ ಯಾರು ಪಾಲ್ಗೊಂಡಿದ್ದಾರೋ ಅವರ ಹೆಸರು ಬರದಂತೆ ಇದನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಇಡೀ ರಾಜ್ಯದ ಜನತೆಯನ್ನು ಕೇಳ್ಕೊಳ್ತೀನಿ, ಇದು ಆಘಾತ ಆಗಿರೋದು ಸಾಮಾನ್ಯವಾದ್ದಲ್ಲ. ಧರ್ಮಸ್ಥಳ ಈ ರಾಜ್ಯದ ಬಹುತೇಕ ಜನ ಶ್ರದ್ಧೆಯಿಂದ ಗೌರವಿಸುವಂತ ಕ್ಷೇತ್ರ.
ಉತ್ತರದ ಬೀದರ್ನಿಂದ ಹಿಡಿದು ದಕ್ಷಿಣದ ಚಾಮರಾಜನಗರದವರೆಗೆ, ಆನಂತರ ಪೂರ್ವದ ಕೋಲಾರದಿಂದ ಹಿಡಿದು ಪಶ್ಚಿಮದ ಹೊನ್ನಾವರದವರೆಗೆ ಎಲ್ಲರೂ ಕೂಡ ಉತ್ತರ ಧರ್ಮಸ್ಥಳವನ್ನ ಅತ್ಯಂತ ಶ್ರೇಷ್ಠ ಕ್ಷೇತ್ರ ಅಂತ ಭಾವಿಸ್ತಾರೆ. ಅವರೆಲ್ಲರ ಮನಸ್ಸಿಗೂ ಆಗಿರುವಂತ ಘಾಸಿಯಾಗಿದೆ. ಅದಕ್ಕೆ ಪ್ರತಿಯಾಗಿ ಸಮಾಜ ಇದನ್ನ ಲಾಜಿಕಲ್ ಎಂಡಿಗೆ ಮುಟ್ಟಿಸುವವರೆಗೂ ಸುಮ್ಮನಾಗಬಾರದು. ಒಂದು ದಿನ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದೀವಿ, ತಾಲೂಕು ದಂಡಾಧಿಕಾರಿಗಳಿಗೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ ನಾವೊಂದು ಮನವಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಮುಗಿಲಿಲ್ಲ. ನಾವಿದನ್ನ ಲಾಜಿಕಲ್ ಎಂಡಿಗೆ ಹೋಗುವವರೆಗೂ ನಮ್ಮ ಕ್ಷೇತ್ರದ MLA ಯನ್ನ, ನಮ್ಮ ಕ್ಷೇತ್ರದ MP ಯನ್ನ ದಿನಾಗ್ಲೂ ಇದರ ಕುರಿತಂತೆ ಪ್ರಶ್ನೆ ಮಾಡಬೇಕು. ಆಗ ಮಾತ್ರ ಇದನ್ನ ಲಾಜಿಕಲ್ ಎಂಡಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದ್ರೆ ಇವತ್ತು ಧರ್ಮಸ್ಥಳ ಆಗಿದೆ, ನಾಳೆ ಉತ್ತರ ಕರ್ನಾಟಕದ ಬನಶಂಕರಿ ದೇವಸ್ಥಾನಕ್ಕೆ ಬರ್ತಾರೆ. ನಾಳೆ ಬನಶಂಕರಿಗೆ ಬಂದವರು ನಾಡಿದ್ದು ಕೋಲಾರದ ಕೋಲಾರಮ್ಮನ ದೇವಸ್ಥಾನಕ್ಕೆ ಬರೋದು ಬಹಳ ದೂರ ಏನಿಲ್ಲ. ಅವರು ಗೋಕರ್ಣವನ್ನ ಹಾಳು ಮಾಡೋದು ಬಹಳ ದೂರ ಏನಿಲ್ಲ. ಮುರುಡೇಶ್ವರ ದೇವಸ್ಥಾನವನ್ನ ಧ್ವಂಸಗೊಳಿಸೋದು ಬಹಳ ದೂರ ಏನಿಲ್ಲ. ಏನ್ ಬೇಕಿದ್ರೂ ಆಗ್ಬಹುದು. ಹೀಗಾಗಿ ನಾವು ಯಾವ ಮೋರ್ಚಾ ಹಿಡಿದಿದ್ದೀವೋ, ಯಾವ ಜಾಗದಲ್ಲಿ ಬಲವಾಗಿ ನಿಂತಿದ್ದೀವೋ ಆ ಜಾಗವನ್ನ ಬಿಟ್ಟು ಕದಲುವಂತಿಲ್ಲ. ಇವರು ಹಾಕಿರುವಂತಹ ಸಣ್ಣ ಪುಟ್ಟ ಏನು ಕೇಸುಗಳಿವೆಯೋ ಅದರಿಂದ 4 ದಿನದಲ್ಲಿ ಆಚೆ ಬರ್ತಾರೆ. ಇನ್ನೊಂದಷ್ಟು SDPI ಮುಖಂಡರು ಮತ್ತು ಲೆಫ್ಟಿಸ್ಟ್ಗಳು ಇವರು ಬೆಂಬಲಕ್ಕೆ ಬಂದು ಒಂದು ದೊಡ್ಡ ಜಾತ್ರೆ ಮಾಡಬಹುದು. ಅವತ್ತು ನಾವು ಬಹಳ ದುಃಖಿಸಬೇಕಾಗಬಹುದು. ಹೀಗಾಗಿ ಯಾವ ಕಾರಣಕ್ಕೂ ಈ ಹೋರಾಟವನ್ನು ಬಿಡುವಂತಿಲ್ಲ ಅಂತ ನನಗನ್ಸುತ್ತೆ. ಧರ್ಮಸ್ಥಳದ ಘಟನೆಗಳು, ಧರ್ಮಸ್ಥಳದ ನಂಬಿಕೆಗಳು ಬೇರೆ, ಅದರ ಪರಿಸರದಲ್ಲಿ ನಡೆದಿರುವ ಘಟನೆಗಳು ಬೇರೆ ಬೇರೆನಾ? ಇಲ್ಲ. ಧರ್ಮಸ್ಥಳದ ಪರಿಸರದಲ್ಲಿ ಏನಾದರೂ ತಪ್ಪು ನಡೆದರೆ, ಏನಾದ್ರೂ ತಪ್ಪುಗಳು ಅವ್ಯಾಹತವಾಗಿ ನಡೆದ್ರೆ ಒಮ್ಮೆ ತಪ್ಪು ನಡಿಬಹುದು, ನಾನು ಒಪ್ಕೊಳ್ತೀನಿ. ಯಾರೋ ಬಂದ ಅಲ್ಲಿ ಕುಡ್ಕೊಂಡು ಯಾರಿಗೋ ಹೊಡೆದ ಮತ್ತೇನೋ ಮಾಡಿದ, ಒಮ್ಮೆ ನಡಿಬಹುದು. ಆದ್ರೆ ಅಂತ ತಪ್ಪು ಮರುಕಳಿಸದಂತೆ ನೋಡ್ಕೊಳ್ಬೇಕಾಗಿರೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಅದು ಪ್ರತ್ಯೇಕ ಅಲ್ವೇ ಅಲ್ಲ. ಅದೇನಾದ್ರೂ ಸರ್ಕಾರದ ಕೈಯಲ್ಲಿ ಇದ್ದಿದ್ರೆ ನಾನು ಒಪ್ಕೊಳ್ತಿದ್ದೆ ಇದು ಸರ್ಕಾರದ ಕೆಲಸ ಅಂತ. ಬಟ್ ಡೆಫಿನೆಟ್ಲಿ ಅಲ್ಲ. ಧರ್ಮಾಧಿಕಾರಿಗಳು ಅದನ್ನ ನಿಯಂತ್ರಣಕ್ಕೆ ತರಬೇಕು. ಹೀಗಾಗಿ ಧರ್ಮಾಧಿಕಾರಿಗಳು ಅಲ್ಲಿ ಆಟೋ ರಿಕ್ಷಾಗಳಿಗೆ D ಅನ್ನುವಂತ ಮಾರ್ಕ್ ಅನ್ನು ಕೊಡುವಾಗ, ಧರ್ಮಾಧಿಕಾರಿಗಳು ಅಲ್ಲಿ ಹೋಟೆಲ್ ಹೇಗಿರಬೇಕು ಅಂತ ಹೇಳುವಾಗ, ಪೊಲೀಸ್ ವ್ಯವಸ್ಥೆ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳುವಾಗ ತಾವು ಅಧಿಕೃತವಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡು ನಿರ್ವಹಿಸೋದನ್ನ ನಾನು ಯಾವತ್ತೂ ತಪ್ಪು ಅಂತ ಕರೆಯೋದಿಲ್ಲ. ಯಾಕೆ ಅಂತಂದ್ರೆ ಆ ಪರಿಸರದಲ್ಲಿ ನಡೆಯುವಂತ ಎಲ್ಲ ಅಪದ್ಧಗಳಿಗೂ ಕೂಡ ಅವರು ಹೊಣೆಗಾರಿಕೆ ಆಗ್ತಾರೆ ಅಂತ. ಹೀಗಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರನ್ನ ನಾನು ಅದನ್ನು ಪ್ರತ್ಯೇಕ ಅಂತ ಭಾವಿಸೋದಿಲ್ಲ. ನೀವು ಪರಿಸರದಲ್ಲಿ ನಡೆಯುವಂತ ಯಾವುದೋ ಒಂದು ಘಟನೆಯನ್ನಿಟ್ಕೊಂಡು ನೀವು ಧರ್ಮಸ್ಥಳವನ್ನ ಪ್ರಶ್ನಿಸ್ತಾ ಇರೋದು ಸರಿ. ಆದ್ರೆ ಸುಳ್ಳು ಆರೋಪವನ್ನ ಮಾಡ್ತಾ ಧರ್ಮಸ್ಥಳದ ಮೇಲಿನ ಶ್ರದ್ಧೆಯನ್ನ ಹಾಳು ಮಾಡ್ತಾ ಇರೋದಿದೆಯಲ್ಲ, ಅದನ್ನು ಮಾತ್ರ ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಹೀಗಾಗಿ ಧರ್ಮಸ್ಥಳದ ಮೇಲೆ ನೀವು ಕೇಳಿರುವಂತಹ ಪ್ರಶ್ನೆಗೆ ಡೆಫಿನೆಟ್ಲಿ ನನ್ನ ಸಹಮತ ಇದೆ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಕೇಳಿದ್ದಕ್ಕೆ ಡೆಫಿನೆಟ್ಲಿ ಸಹಮತ ಇದೆ. ಆದ್ರೆ ನ್ಯಾಯ ಸಿಕ್ಕಿ ಆಗಿತ್ತು. ಅಲ್ಲಿನ ಪೊಲೀಸರು ಹೇಳಿದ್ರು, SIT ಹೇಳ್ತು, CBI ಹೇಳ್ತು, ಎಲ್ಲ ಕಡೆಯಿಂದಲೂ ಕೂಡ ಇದನ್ನ ಮಾಡಿದ್ಯಾರು, ಆಕೆಗೆ ಏನಾಯ್ತು ಅನ್ನುವ ಎಲ್ಲ ವಿವರವನ್ನ ಕೊಟ್ಟ ನಂತರವೂ ದಿನ ಬೆಳಗಾದ್ರೆ ಒಂದು ಸುಳ್ಳು ಸುದ್ದಿಯನ್ನ ತೆಗೆದುಕೊಂಡು ಬಂದು ಸೌಜನ್ಯ ಒಬ್ಬಳೇ ಅಲ್ಲ ಅನೇಕರಾಗಿದ್ದಾರೆ ಅಂತ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಲ್ಲ, ಇದು ಮಾತ್ರ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಧರ್ಮಸ್ಥಳಕ್ಕಾಗಿರುವಂತ ವಿಚಾರದ ಕುರಿತಂತೆ ಪ್ರಶ್ನಿಸುವುದು ನಿಮ್ಮ ಅಧಿಕಾರವೋ, ಹಾಗೆ ಈ ಷಡ್ಯಂತ್ರವನ್ನ ನೀವೇನ್ ಮಾಡಿದ್ದೀರಾ ಅದರ ಕುರಿತಂತೆ ಪ್ರಶ್ನಿಸುವ ಅಧಿಕಾರ ನಮಗೂ ಇದೆ. ಈ ಪ್ರಶ್ನೆಯನ್ನು ನಾವು ಕೇಳ್ತೀವಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಡೆಫಿನೆಟ್ಲಿ ನಾವು ಕೂಡ ಈ ಕುರಿತಂತೆ ಹೋರಾಟ ಮಾಡ್ತೀವಿ. ಸರ್ಕಾರದ ಹೊಣೆಗಾರಿಕೆ ಈ ವಿಚಾರದಲ್ಲಿದೆ ಅಂತ ಭಾವಿಸ್ತೇನೆ.